ಸಜಿತ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಜಿತ್ ಅವರೇ, ಡಿಜಿಟಲ್ ಯುಗ ಇದು. ಕೆಲವರು ರೀಲ್ಸ್ ಮಾಡ್ತಾ ಇರ್ತಾರೆ, ಅದು ಮಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ, 1000 ವ್ಯೂಸ್ ಬಂದಿರಲ್ಲ, 200 ಲೈಕ್ಸ್ ಬಂದಿರೋದಿಲ್ಲ. ಯಾವುದೋ ಒಂದು ರೀಲ್ ಮಾಡ್ತಾರೆ, ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ವೈರಲ್ ಆಗಿಬಿಡುತ್ತೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿಬಿಡುತ್ತೆ. ಯಾಕೆ ಅಂತ ಅವ್ರಿಗೂ ಗೊತ್ತಾಗೋದಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಫೆನಾಮಿನ ಹಂಗೆ ನೋಡ್ಬೇಕಾ ನಾವು? ನೋಡಬಾರ್ದ? ಇಲ್ಲ, ಅದು ಅಷ್ಟು ಸರಳವಾಗಿ ನೋಡಕ್ ಆಗಲ್ಲ ಅನ್ಸುತ್ತೆ ಈ ಫಿನಾಮಿನಾನ. ಯಾಕೆಂದ್ರೆ ಇದು ನೀವೆಲ್ಲೇ ಮಾಡ್ಲಿ ಅವರು ಇದು ಒಂದು ರೀಲ್ಸ್ಗೆ ಅಥವಾ ಒಂದು ಪೋಸ್ಟ್ಗೆ ಬಂದಿರೋ ಲೈಕ್ಸ್ ಅಲ್ಲ. ಇದು ಒಂದು ಐಡಿಯಾಗೆ ಅಥವಾ ಒಂದು ಸಿಟ್ಟಿಗೆ ಬಂದಿರೋ ಅಂತ ಲೈಕ್ಸ್. CGI ಸಾಧಾರಣ ಜನ ಕೊಟ್ಟಿರೋಂತ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಬದುಕ್ತಿರೋಂತ CGI ಅಥವಾ ಈ ವ್ಯವಸ್ಥೆ, ಈ ಬ್ಯೂರೋಕ್ರಾಟ್ಸ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಜುಡಿಷಿಯರಿ ಅವ್ರು ಇರ್ಬೋದು, ಇನ್ ಯಾರೇ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಬದುಕ್ತಿರೋ ಅಂತವ್ರು ಟ್ಯಾಕ್ಸ್ ಪೇಯರ್ಗೆ ನಿನ್ ಪ್ಯಾರಾಸೈಟ್, ನಿನ್ ಕಾಕ್ರೋಚ್ ಏನಿದು? ಏನ್ ಅನ್ಕೊಂಡಿದ್ದಾರೆ ಇವ್ರು? ಅಂದ್ರೆ ಅಲ್ಲ ರೀ, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಮಾಡ್ಲಿಲ್ಲ ಅನ್ನುವ ಕಾರಣಕ್ಕೆ ಫೇಸ್ಬುಕ್ ನಲ್ಲಿ ಬಂದು CGI ಬಗ್ಗೆ ಏನೇನೋ ಬರೆಯುವಂತವ್ರ ಬಗ್ಗೆ ಕಮೆಂಟ್ ಮಾಡಬಾರ್ದು ಅಂತೀರಾ ನೀವು? ಸರ್ ಅಲ್ಲ, ನಮಗೆ ಮುಖ್ಯ ನ್ಯಾಯಮೂರ್ತಿಗಳಾದಂಥವ್ರು ಅದನ್ನ ನೋಡಿ ಸುಮ್ಮನೆ ಇರಬೇಕು. ದಿಸ್ ಇಸ್ ವಾಟ್ ಯು ಮೀನ್ ಟು ಸೇ? ಯಾವ ಲಾ ಪ್ರಕಾರ ಯಾವ ತಪ್ಪು ಅದಕ್ಕೆ ತಕ್ಕನಾದ ಶಿಕ್ಷೆ ಇರ್ಬೇಕೆ ಹೊರತು ಅವ್ರಿಗೆ ಮನ್ಸಿಗೆ ಬಂದಿಂಗ್ ಕೊಡಕ್ಕಾಗಲ್ಲ. ಈಗ ಕೋರ್ಟ್ಗಳು ಹೇಗಾಗಿದೆ, ಕೋರ್ಟ್ಗಳು ಕೆಲವು ತೀರ್ಪುಗಳನ್ನ ನೀವು ನೋಡಿದ್ರೆ ಅವ್ರಿಗೆ ಮನ್ಸಿಗೆ ಬಂದಂಗೆ ಕೊಡ್ತಾ ಇದಾರೆ. ಯಾವ ಕಾನೂನಡಿ ಈ ತೀರ್ಪು ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದನ್ನೇ ಫೋಕಸ್ ಕಳ್ಕೊಳ್ಳೋದು ಅನ್ನೋದು. ಬಿಜೆಪಿಯನ್ನು ಅನ್ಫಾಲೋ ಮಾಡಿ, ಬಿಜೆಪಿಯನ್ನ ಬ್ಲಾಕ್ ಮಾಡಿ ಅನ್ನುವ ತನಕ ಈ ಚಳವಳಿ ಬಂತು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಕಾಕ್ರೋಚ್ ಅನ್ನೋದ್ರಿಂದ ಶುರುವಾದಂಥದ್ದು. ಬಿಜೆಪಿಯನ್ನ ಬ್ಲಾಕ್ ಮಾಡಿ, ಬಿಜೆಪಿಯನ್ನು ಅನ್ಫಾಲೋ ಮಾಡಿ ಅನ್ನೋ ಲೆವೆಲ್ಗೆ ಬಂತು. ಹೆಂಗ್ ಕನೆಕ್ಷನ್ ಹೇಳಿ ನಂಗೆ? ಅದು ಒಂದು ಮೂವ್ಮೆಂಟ್. ಪ್ರಶಾಂತ್ ಅವರು ಮುಂಚೆ ಏನ್ ಹೇಳಿದ್ರು ಅಂದ್ರೆ ತ್ಯಾಗ ತುಂಬಾ ಇಂಪಾರ್ಟೆಂಟ್ ಅಂತ. ನನ್ಗೆ ಏನನ್ಸುತ್ತೆ ಅಂದ್ರೆ ತ್ಯಾಗ ಓವರ್ ರೇಟೆಡ್ ಇದೆ, ಆಂಕರಿಂಗ್ ತುಂಬಾ ಇಂಪಾರ್ಟೆಂಟ್. ಒಂದು ಮೂವ್ಮೆಂಟ್, ಅದು ಸ್ವತಂತ್ರ ಚಳುವಳಿ ಆಗಿರ್ಬೋದು ಅಥವಾ ಇನ್ ಯಾವುದೇ ಚಳುವಳಿ ಆಗಿರ್ಬೋದು, ಯಾರು ಆ ಮೂವ್ಮೆಂಟ್ ನ ಆಂಕರ್ ಮಾಡ್ತಾರೆ ಅವ್ರಿಗೆ ಯಾವ ಮಾಡಿದ, ನೀವು ಹೇಳಿದಂತೆ ಆಂಕರ್ ಮಾಡಿದ ಎಲ್ಲಾ ಮೂವ್ಮೆಂಟ್ಗಳು ಕೂಡ ದಿಕ್ಕು ಕಳೆದುಕೊಂಡಿವೆ. ತ್ಯಾಗ ಅಂತ ಹೇಳಿದ್ದು ಪರ್ಸನಲ್. ಕರ್ನಾಟಕದಲ್ಲಿ ಪ್ರಜಾಕೀಯ ಅಧಿಕಾರಕ್ಕೆ ಬಂದಿರ್ತಿತ್ತು ಸರ್. ನಿಮಿಷ ಸರ್, ಕರ್ನಾಟಕದಲ್ಲಿ ಪ್ರಜಾಕೀಯ ಅಧಿಕಾರಕ್ಕೆ ಬಂದಿರ್ತಿತ್ತು ತ್ಯಾಗ ಮಾಡ್ತಾರೆ ಸರ್. ಈಗ ನಾನೊಬ್ಬ ಪತ್ರಕರ್ತ ಅಲ್ವಾ? ತ್ಯಾಗ ಏನ್ ಬಯಸುತ್ತೆ? ಎಲ್ಲ ಆಮಿಷಗಳನ್ನ ಪಕ್ಕಕ್ಕಿಟ್ಟು ನಾನು ಪತ್ರಿಕೋದ್ಯಮ ಮಾಡ್ತೀನಿ, ಅದು ತ್ಯಾಗ ಬಯಸುತ್ತೆ. ಅದನ್ನ ಹೇಳ್ತೀನಿ, ಯಾವುದೇ ಒಂದು ಚಳುವಳಿ ಆಂದೋಲನದ ಮೂಲ ತಿರುಳದು. ನೀವು ಈ ರೀತಿ ಈಗ ನೀವು ಹೇಳಿದ್ರಿ ಇಲ್ಲ ಚೀಫ್ ಜಸ್ಟಿಸ್ ವಿರುದ್ಧ. ಹೌದ್ರಿ, ಇರ್ತಕ್ಕಂಥ ವ್ಯವಸ್ಥೆಯನ್ನ ನೀವು ಜೆನ್ಸಿ ಇದ್ದೀರಿ, ನಿಮ್ಮ ಕೈಯಲ್ಲಿ ಗಂಟೆ 7 ಗಂಟೆ ಮೊಬೈಲ್ಗಳನ್ನು ಯೂಸ್ ಮಾಡ್ತೀರಿ ಅನ್ನುವ ಕಾರಣಕ್ಕೋಸ್ಕರ ಸಿಸ್ಟಮ್ ಅನ್ನ ನೆಗೆಟ್ ಮಾಡ್ತಾ ಹೋದ್ರೆ ವಾಟ್ ವಿಲ್ ಹ್ಯಾಪನ್ ಟು ದ ಸೊಸೈಟಿ ಅಂಡ್ ಕಂಟ್ರಿ? ಸಿಸ್ಟಮ್ ನ ನೆಗೆಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಿಸ್ಟಮ್ ಹೇಗಿದೆ ಅನ್ನೋದನ್ನ ಒಂದ್ಸಲ ಕಂಡ್ಬಿಟ್ಟು ನೋಡಿದ್ರೆ ಎಲ್ಲರಿಗೂ ಕಾಣುತ್ತೆ ಸಿಸ್ಟಮ್ ಹೇಗಿದೆ. ಅದರಲ್ಲಿ ಬದಲಾವಣೆಗಳನ್ನ ಮಾಡೋದು ಬೇರೆ ರೀ. ಅದೇ ಇದು ಅದ್ರ ನಾವೆಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನಾನು ಹೇಳ್ತೀನಿ ನಾಳೆ ನಿಮ್ಗೊಂದು ವ್ಯವಸ್ಥೆ ಹೇಳ್ತೀನಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರಪ್ಪ, ಬಾಯಿಗೆ ಬಂದಂತೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಬರಿತೀನಿ. ಬಟ್ ನಾನು ವ್ಯವಸ್ಥೆಯ ಬದಲಾವಣೆ, ಏನ್ ವ್ಯವಸ್ಥೆ ಬದಲಾವಣೆ ಮಾಡ್ತಿದ್ದೀರಿ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಲಿ, ಯಾವುದೇ ನ್ಯಾಯಮೂರ್ತಿಗಳಿರಲಿ, ಕೊಡ್ತಕ್ಕಂಥ ತೀರ್ಪನ್ನ ವಿಮರ್ಶೆ ಮಾಡುವ ಅಧಿಕಾರ ಪ್ರತಿಯೊಬ್ಬ ಭಾರತೀಯನಿಗಿದೆ. ಕರೆಕ್ಟ್. ಅದನ್ನ ಇಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ನಾನು ನೆಗೆಟ್ ಮಾಡ್ಬಿಡ್ತೀನಿ, ಜುಡಿಷಿಯರಿಯನ್ನ ನೆಗೆಟ್ ಮಾಡ್ತೀನಿ, ನಾನು ನಾಳೆ ಇನ್ನೊಂದನ್ನ ನೆಗೆಟ್ ಮಾಡ್ತೀನಿ. ಹೌ ದ ಸಿಸ್ಟಮ್ ವಿಲ್ ವರ್ಕ್? ತಮ್ಮ ತೀರ್ಪಿನ ಹಿಂದ್ಗಡೆ ನೆಕ್ಸ್ಟ್ ನಿವೃತ್ತಿಯ ನಂತರ ಬೇರೆ ಬೇರೆ ಆಸೆ ಆಮಿಷಗಳ ಒಳಗಾಗಿ ತೀರ್ಪು ಕೊಡ್ತಾ ಇದ್ದಾರೆ ಅನ್ನೋದು ಸಮರಿ ಇರೋದು. ಅದು ನಮ್ಮ ಉದಾಹರಣೆ. ಎಷ್ಟೋ ಜನ ಇದಾರಲ್ಲ ಸರ್ ನಮ್ಮ ಮುಂದೆ, ಸದಾಶಿವಂ ಇರ್ಬೋದು, ರಂಜನ್ ಗೊಗೊಯ್ ಅವರು ಇರ್ಬೋದು, ಅಬ್ದುಲ್ ನಜೀರ್ ಅವರು ಇರ್ಬೋದು. ಒಂದ್ ನಿಮಿಷ. ವೈಯಕ್ತಿಕ ಅಭಿಪ್ರಾಯಗಳು ಮತ್ತೆ ಸೈಲೋಡ್ ಇನ್ಸಿಡೆಂಟ್ಸ್ಗಳು ಎಲ್ಲದರಲ್ಲೂ, ಎಲ್ಲಾ ಸಿಚುವೇಶನ್ಗಳಲ್ಲೂ ಇದ್ದೇ ಇರುತ್ತೆ. ಯಾರೋ ಒಬ್ರು ಏನೋ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಅದನ್ನ ಸಿಸ್ಟಮಿಕ್ ಆಗಿ ನೋಡಕ್ ಆಗಲ್ಲ. ಸೊ ಈ ಭಾರತದಲ್ಲಿ ನಾವು ಒಪ್ಕೊಂಡಿರೋ ಅಂತದ್ದು
ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಹೇಗಿರ್ಬೇಕು, ಏನೇನ್ ಇದ್ ಮಾಡ್ಬೇಕು ಅನ್ನೋದು ತುಂಬಾ ಒಂದು ಅಟ್ಲೀಸ್ಟ್ ಬ್ರಾಡ್ ಇನ್ ಪ್ರಿನ್ಸಿಪಲ್ ಇದೆ. ಅದರ ಪ್ರಕಾರ ಆಪರೇಟ್ ಮಾಡ್ಬೇಕೆ ಹೊರತು CGIಗೆ ಏನಿಷ್ಟ, ಚೀಫ್ ಮಿನಿಸ್ಟರ್ಗೆ ಏನಿಷ್ಟ, ಪ್ರೈಮ್ ಮಿನಿಸ್ಟರ್ಗೆ ಏನಿಷ್ಟ, ಅಲ್ಲಿ ಪಿಯೋನಿಗೆ ಏನಿಷ್ಟ ಅನ್ನೋದ್ರ ಪ್ರಕಾರ ಆಪರೇಟ್ ಮಾಡಕ್ಕಾಗಲ್ಲ. ನಮಗೊಂದು ಸಂವಿಧಾನ ಇದೆ, ನಮಗೊಂದು ರಿಟರ್ನ್ ಬುಕ್ ಇದೆ, ಒಂದು ರೂಲ್ ಇದೆ. ಆ ರೂಲ್ ಜೀವಂತ ದೇಶ ಇದು, ಜೀವಂತ ವ್ಯಕ್ತಿಗಳ ಸ್ಥಾನಗಳನ್ನು ಕೂತ್ಕೊಂಡಿರ್ತಾರೆ ಸರ್. ಯಾರು ಆಯಾ ಕಾಲ, ಸನ್ನಿವೇಶ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಕಾನೂನಿನ ಪರಿಭಾಷೆಗಳು ಚೇಂಜ್ ಆಗ್ತವೆ. ಒಪ್ಕೊಳ್ತೀನಿ, ಕಾನೂನನ್ನ ಪದೇ ಪದೇ ನಾವು ಅಪ್ಡೇಟ್ ಮಾಡ್ತಾನೆ ಇರಬೇಕು ಅವತ್ತಿನ ಸಂದರ್ಭಕ್ಕೆ, ಅವತ್ತಿನ ಇದಕ್ಕೆ. ಒಂದ್ ನಿಮಿಷ, ನಾವು ನ್ಯಾಯಮೂರ್ತಿಗಳ ನಿವಾಸದಲ್ಲಿ ಹಣ ಸಿಕ್ಕಾಗ ಆಕ್ರೋಶ ಹೊರಗಡೆ ಬರಲ್ಲ. ರಾಜಕೀಯ ಪಕ್ಷಗಳು ಡೈನಾಸ್ಟಿಕ್ ಆಗಿ ಕಂಡವ್ರಿಗೆ ಟಿಕೆಟ್ ಕೊಟ್ಟಾಗ ಆಕ್ರೋಶ ಹೊರಗಡೆ ಬರಲ್ಲ. ಸರ್, ನಿಮಗೇನು ಬರುತ್ತೆ ಅದೆಲ್ಲರಿಗೂ ಬರ್ಬೇಕು ಅಂತ ಇಲ್ಲ. ಯಾರಿಗೆ ಏನಕ್ಕೆ ಬರ್ಬೇಕು, ಯಾರಿಗೆ ಈಗ ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ, ಜನಸಾಮಾನ್ಯರಿಗೆ ಸುಮಾರು ದಿನನಿತ್ಯದ ಸಮಸ್ಯೆಗಳಿದೆ. ನಿಮ್ಮ ರಾಜಕಾರಣಿ ಯಾರ್ಯಾರಿಗೆ ಈ ಭಾರತ ದೇಶ ಭ್ರಷ್ಟ ರಾಜಕಾರಣಿಯನ್ನ ಕಿತ್ತೊಸಿಲಿಕ್ಕೆ ವೋಟಿಂಗ್ ಬಂದ್ ಮಾಡಂತ ಹೇಳಿ ಜಂಜಿಗೆ, ಆಗ ಏನಾದ್ರೂ ಬದಲಾವಣೆ ತರಕಾಗತ್ತೆ. ನೀವು ಸುಮ್ಮನೆ ಮೊಬೈಲ್ 90% ವೋಟಿಂಗ್ ಆಗಿದೆ ಮೊನ್ನೆ ಎಲೆಕ್ಷನ್ ಅಲ್ಲಿ. ಎಲ್ಲರೂ ಅವರು ಹೊಸ ಹಗುರವಾಗಿ ಚೀಫ್ ಜಸ್ಟಿಸ್ ಮಾತಾಡಬಾರ್ದು. ಸಂಬಳಕ್ಕೋಸ್ಕರ ಇದ್ದಾರೆ, IPS ಅವರು ಸಂವಿಧಾನಬದ್ಧವಾಗಿ ಎಕ್ಸಾಮ್ ಬರೆದು ಪಾಸ್ ಆಗಿ ಆ ಪೊಸಿಷನ್ಗೆ ಬಂದಿರ್ತಾರೆ, ಅವ್ರು ಸೇವೆ ಸಲ್ಲಿಸ್ತಾ ಇರ್ತಾರೆ. ಈ ಒಂದು ಸ್ಟೇಟ್ಮೆಂಟ್ಗೋಸ್ಕರ ಎಲ್ಲ ಪೊಸಿಷನ್ಗಳನ್ನು ನೀವು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ನೀವು ಹೇಳ್ತಾ ಇದ್ರಲ್ಲ, ನೀವು ಹೇಳ್ತಾ ಇದ್ರಲ್ಲ, ಇವತ್ತು ದೇಶದಲ್ಲಿ ಆಕ್ರೋಶದ ಪ್ರತೀಕವಾಗಿ ನಡೀತಾ ಇದೆ ಅಂತಕ್ಕಂಥ ಒಪ್ಕೊಳ್ತಕ್ಕಂಥದ್ದು. ಜನ ಎಲ್ಲೋ ಒಂದು ಕಡೆ ಹ್ಯಾಪಿ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ತುಷ್ಟೀಕರಣ ಜಾಸ್ತಿ ಆಗ್ತಾ ಇರ್ಬೋದು, ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇರ್ಬೋದು, ಸಮಾಜದಲ್ಲಿ ಅಶಾಂತಿ ಉಟ್ಕೊಂಡಿರ್ಬೋದು. ಅದರ ಆಕ್ರೋಶವಂತ ವಿಚಾರ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಆದರೆ ನೇರವಾಗಿ ಹೇಳ್ತಕ್ಕಂಥದ್ದು ಈ ದೇಶದಲ್ಲಿ ಯಾವುದು ಸಂವಿಧಾನಬದ್ಧವಾಗಿ ನಡೀತಾನೆ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅದು ತಪ್ಪಾಗ್ತದೆ. ಯಾಕಂದ್ರೆ ಈ ದೇಶ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲಿ ಬೇಸ್ಡ್ ಡೆಮೋಕ್ರಾಟಿಕ್ ಕಂಟ್ರಿ ಅಂತ ಹೇಳ್ತೀನಿ. ಬದಲಾವಣೆ ಮಾಡಬೇಕು ಅಂದ್ರೆ ವೋಟಿನ ಮೂಲಕ ಬದಲಾವಣೆ ಮಾಡ್ಲಿಕ್ಕೋಸ್ಕರ ನಿಮ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ. ಅದು ಏನಾಗುತ್ತೋ ಬಿಡುತ್ತೋ, ಕಾಂಗ್ರೆಸ್ ಬಿಜೆಪಿ ಅವರು ಒಂದಾದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲಪ್ಪ. ಇಲ್ಲ, ನಾವು ಯಾಕೆ ವಿಚಾರ ಜನಗಳ ಆಕ್ರೋಶಕ್ಕೆ ಸ್ಪಂದನೆ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.